ಸಾಮಾನ್ಯರಿಗೆ ಮಲಾಟಿಯರ್ ಇದ್ದಾರೆ ಸರ್, ಅವ್ರ ಹೆಸರನ್ನ ನನಗೆ ಸರಿ ಗೊತ್ತಿಲ್ಲ. ತುಂಬಾ ಜನ 4 ದಿನ ಕೆಲಸ ಮಾಡಿದಾರಂತೆ. ನಾವು ಇದ್ರ ಬಗ್ಗೆ ಯಾರು ಅಲ್ಲಿ ಇಡೀ ಊರಿನವರೇ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, JCB ತಗೊಂಡು ಕೆಲಸ ಮಾಡಿದ್ದಾರೆ, 4 ಜನ ಇದ್ದಾರೆ ಅಂತ. ಅವ್ರ ಹೆಸರು ಸದ್ಯದಲ್ಲೇ ಹೊರಗೆ ಬರುತ್ತೆ. ನಮ್ಗಿದು ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊತಾ ಇದೀವಿ. ತನಿಖೆನೂ ಆಗ್ತಾ ಇದೆ, ತನಿಖೆ ಆಗ್ಬೇಕು. ಇದಕ್ಕೆ ಸೂಕ್ತ ತನಿಖೆ ಕೈಗೊಂಡ್ರೆ DC ಅವ್ರು ಬಂದು ಇದಕ್ಕೆ ಪರಿಹಾರ ಸಿಗುತ್ತೆ. ಒಂದ್ ಕಡೆ ಗ್ರಾಮ ಪಂಚಾಯತ್ ಏನೋ ಜಾಗ ಕ್ಲೀನ್ ಮಾಡ್ತಾ ಇರ್ಬೇಕಂತ ಅವ್ರು ಸುಮ್ಮನಾದ್ರು. ಆಮೇಲೆ ಗೊತ್ತಾಯ್ತು, ಕ್ರಮೇಣ ಅಲ್ಲಿ ಗ್ರಾಮಸ್ಥರು ಹೋಗಿ ತಡೆ ಹಿಡಿದ್ರು. ಆಮೇಲೆ ವಾಪಸ್ ಕಳಿಸಿದಾಗ ಹೋದ್ರು. ಆದ್ರೆ ರಾತ್ರಿ 3 ದಿವಸ ರಾತ್ರಿ ಕ್ಲೀನ್ ಮಾಡಿದ್ದಾರೆ. ಎಷ್ಟು 6 ಎಕರೆ ಜಮೀನು. ಕೊನೆಗೆ ನಮಗೆಲ್ಲ ನಮ್ಮ ಗಮನಕ್ಕೆ ತಂದ್ರು. ಆ ಗ್ರಾಮಸ್ಥರೆಲ್ಲ ಹೋಗಿ ಪಂಚಾಯತಿಗೆ ಅರ್ಜಿ ಕೊಟ್ಟರು. ಆಮೇಲೆ ನಾವೆಲ್ಲ ಹೋದ್ವು. ಅಲ್ಲೆಲ್ಲ ಒಂದು 100 ಜನ ಸೇರಿ ಅಲ್ಲೇ ತಕ್ಷಣದ ಇವಾಗ ಫೋನ್ ಮಾಡಿ ನೋಡಿ, ಸುಮಾರು 25-30 ಕೋಟಿ ರೂಪಾಯಿ ಆಸ್ತಿ ಇದೆ ಇವತ್ತು. ಗ್ರಾಮಸ್ಥರು ಅವತ್ತಿಂದ ಕಾಪಾಡಿಕೆ ಬಂದರೆ ಅನಂತಪುರ ಮತ್ತು ಶಿಕಾರಿಪುರ ಹೈವೇ ಪಕ್ಕ ಇರೋಂಥದ್ದು. 200-300 ಮೀಟ್ರು ಅಗಲ ರೋಡಿಗೆ ಇರೋಂಥ ಜಾಗ ಅದು. ಹಾಗಾಗಿ ಇದನ್ನು ನೀವು ತಕ್ಷಣವೇ ಬಂದು ಇದನ್ನು ಯಾರು ಈ ಥರ ಮಾಡಿದ್ದಾರೆ ಅದನ್ನು ನೀವು ಪತ್ತೆ ಹಚ್ಚಿ ನೀವು ಕ್ರಮ ತಗೊಳ್ರಿ ಅಂತ ಅವತ್ತು ಅವರಿಗೆ ನಾವು ಹೇಳಿದ್ವಿ. ಇಲ್ಲ ನಾಳೆನೇ ಬಂದು ಎಲ್ಲ ಪತ್ತೆ ಹಚ್ಚಿ ಸರ್ ಅದನ್ನು ಸುತ್ತ ಬೌಂಡ್ರಿ ಫಿಕ್ಸ್ ಮಾಡ್ತು ಅಂತ. ಆದರೆ ಅದನ್ನು ಕಾಪಾಡ್ಕೊಂಡು ಬಂದಿದ್ರು. ಆದರೆ ಇವತ್ತು ಆ ಕ್ರಾಪ್ ಟಾಣನ್ನ ಹೊಡೆಯೋಕ್ಕೋಸ್ಕರನೇ ಆ PDO ಇದ್ರಲ್ಲ, ಅದು ಏನು ಅವ್ರು ಹೇಳಿದ ಮಾತು ಕೇಳಿಲ್ಲಲ್ಲ, ಆ ಕಾರಣಕ್ಕಾಗಿ ಮೊನ್ನೆ PDO ಅವ್ರನ್ನ ಡೆಪ್ಯುಟೇಷನ್ ಮಾಡಿ ತಾಲೂಕು ಪಂಚಾಯತ್ ಹಾಕಿದೆ. ಈಗೇನು ಅಂದರೆ ಅವರು ಯಾವ ಅಧಿಕಾರಿ CO ಅವರು ಬಂದು ನೋಡಿಲ್ಲ, EO ಅವರು ಬಂದು ನೋಡಿಲ್ಲ, ಎಲ್ಲ ಒಂದು ಕಡೆ ಅಡ್ಮಿನಿಸ್ಟ್ರೇಟರ್ ಬಂದು ನೋಡಿಲ್ಲ. ಈಗ ಎಲ್ಲ ಒಂದು ಕಡೆ ಆ ಜಾಗನ ಯಾರ್ದೋ ಹೆಸರಿಗೆ ಖಾತೆ ಮಾಡಕ್ಕೆ ಖಾತೆ ಮಾಡಿದ ಮೇಲೆ ಇವರು CO ಇರ್ಬೋದು, EO ಇರ್ಬೋದು, ಯಾರೇ ಇರ್ಬೋದು, ಖಾತೆ ಮಾಡಿದ ಮೇಲೆ ಗ್ರಾಮಸ್ಥರು ಎಷ್ಟು ಹೊತ್ತು ಹೋರಾಟ ಮಾಡೋಕ್ಕಾಗುತ್ತೆ ಅವರಿಗೆ? ಆ ಕಾರಣಕ್ಕೋಸ್ಕರ ಅದಕ್ಕೆ ಕುಂಭ ಕೊಟ್ಟಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು. ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಉಳಿಸ್ಬೇಕು. DC ಅವರು ಆ ಜಾಗ ಬಂದು ಪರಿಶೀಲನೆ ಮಾಡಬೇಕು. ಆಮೇಲೆ ತಕ್ಷಣದ ಈ PDO ಅವರು ಏನು ಆ ಜಾಗ ರಕ್ಷಣೆ ಮಾಡಿತ್ತಲ್ಲ, ಆ PDO ಏನು ಪನಿಷ್ಮೆಂಟಿಗೆ ಆಗಿ ಈಗೇನು ಅದು ರಕ್ಷಣೆ ಮಾಡಿದಕ್ಕಾಗಿ ಪನಿಷ್ಮೆಂಟಿಗೆ ಆಗಿ ಅವರು ಡೆಪ್ಯುಟೇಷನ್ ಮಾಡಿದಾರಲ್ಲ, ಅದ್ರ ತಕ್ಷಣ ರದ್ದುಪಡಿಸಬೇಕು. ಇವತ್ತು DC ಅವರು ಬಂದು ನಮಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಯಾರಿಗೆ EOಗೆ ಮಾತಾಡಿರೋ ದಾಖಲೆಗಳಿದ್ದಾವೆ, PDO ಅವರಿಗೆ ಈ ದಾಖಲೆಗಳಿದಾವೆ ಮಾತಾಡಿದ್ದು. ಅದು ಯಾರ್ಯಾರ ಹೆಸರಿಗೆ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ಮಾತಾಡ್ತಾರೆ PDO ಅಂತ ಹೇಳಿದ್ದು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಹಿಂದೆ ಅದನ್ನ CO ಅವರಿಗೆ ಏನ್ರಿ CO ಅವ್ರು ಯಾರು ಇದು ಜಾಗ ರಕ್ಷಣೆ ಮಾಡಿದಂಥ PDO ಅವ್ರನ್ನ ನೀವು ವರ್ಗಾವಣೆ ಮಾಡಿದಿರಿ ಅಂತ ಹೇಳಿದ್ರೆ CO ಅವರು ಅದೆಲ್ಲ ನಂಗೆ ಗೊತ್ತು, ಅದು ಗೊತ್ತು, ಬೋರ್ಡ್ ಹಾಕಿದ್ದು ನಂಗೆ ಗೊತ್ತು, ಆಯ್ತು ಹೀಗೇನು ಅಲ್ಲರಿ ಅವ್ರನ್ನ ಪನಿಷ್ಮೆಂಟ್ ಅಂತ ಹೇಳಿದ್ರೆ ಅಲ್ಲರಿ ಹೌದು ಮಾಡಿದ್ದೀನಿ. ಆಮೇಲೆ ಹಾಗೆ ಜನ ನಾಳೆ ಸ್ಟ್ರೈಕ್ ಮಾಡಿದ್ರೆ ಏನು ಮಾಡ್ತೀನಿ, ಮಾಡಲಿ ಬಿಡ್ರಿ, ನಿಮಗೆ ಸ್ವಾಗತ ಮಾಡ್ತೀನಿ ಅಂತ ಒಬ್ಬ ಉಡಾಪೆ CS ಅವರು ಹೇಳಿದ್ದಾರೆ. ಯಾಕಾಗಿ ಅವ್ರ ಕೆಲಸ ಅದು. EO ಮತ್ತೆ CS ಅವರು ಇಂಥ 30 ಕೋಟಿ ರೂಪಾಯಿ ಆಸ್ತಿ ಬೆಲೆ ಬಾಳನ್ನ ರಕ್ಷಣೆ ಮಾಡೋದು ಅವ್ರ ಕೆಲಸ. ಗ್ರಾಮಸ್ಥರು ಬರ್ಬೇಕಾ? ಇಷ್ಟು ಜನ ಇವರು ಅದು ಉಳ್ಸಕ್ಕಾಗಿ ಗ್ರಾಮಸ್ಥರು ಹೋರಾಟಕ್ಕೆ ಬರ್ಬೇಕು. ಇವರು ಏನು ಮಾಡ್ತಾರೆ? ಇವರು AC ರೂಮಲ್ಲಿ ಕೂತು ತಮ್ಮ ಜಾಗ ರಕ್ಷಣೆ ಮಾಡೋಕ್ಕಾಗಲ್ದೆ ಇವತ್ತು ಇಲ್ಲಿ ಬಂದು ನೂರಾರು ಜನ ಬಂದು ಪ್ರತಿಭಟನೆ ಮಾಡಬೇಕು ಉಳ್ಸಕ್ಕಾಗಿ. ಅದರಲ್ಲಿ ಇವ್ರು ಮೇಲ್ನೋಟಕ್ಕೆ ನೋಡಿದ್ರೆ ಆ ಭೂ ಮಾಫಿಯಾಕ್ಕೆ ಇಂಡೈರೆಕ್ಟ್ ಆಗಿ ಇವ್ರ ಸಪೋರ್ಟ್ ಇದೆ. 100% ಆ ಸಪೋರ್ಟಿಗೋಸ್ಕರ ಈ PDOನ ಡೆಪ್ಯುಟೇಷನ್ ಮಾಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತು ಅದಕ್ಕೂ ಭರವಸೆ ಕೊಡಬೇಕು. ಇನ್ನು ಅದು ಯಾರ್ಯಾರು ಆ ಭೂ ಮಾಫಿಯಾದಲ್ಲಿ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೂ ಕ್ರಮ ಆಗಬೇಕು. ಇನ್ನೊಂದು ಏನು 6 ಎಕರೆ ಜಮೀನು ಇದೆಯಲ್ಲ ಕಾಪಾಡಿಕೆ ಬಂದಾರಲ್ಲ, ಅದನ್ನ ಸುತ್ತ ಟ್ರೆಂಚ್ ಹೊಡೆದು ಅದನ್ನ ಬೋರ್ಡ್ ಹಾಕಿ. ಯಾಕಂದ್ರೆ ಊಟ ಗೀಟಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ. ಇಲ್ಲೇ ಪಾತ್ರೆಗಳನ್ನ ಗ್ಯಾಸ್ಗಳನ್ನೆಲ್ಲ ತಂದಿಟ್ಟಿವಿ. ನಾವ್ ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಡ್ತೀವಿ. DC ಅವ್ರು ಬರೋ ತನಕ ಇದಕ್ಕೆ ನಾವು ಪ್ರತಿಭಟನೆ ಕೈ ಬಿಡಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡ್ಕೊಡ್ಬೇಕು. ನಮ್ಗೆ ಆ ಊರಿಗೆ ನಮ್ ಜಾಗ ಉಳಿಸ್ಕೊಡ್ಬೇಕು. ಎಲ್ಲ ಅನಂತಪುರದ ನಿರಾಶ್ರಿತಿಗೆ ಆ ಜಾಗ ನಮ್ಗೆ ಸಿಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ಮಾಜಿ ಅನಂತಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಕೈವಾಡ